Hi dear students, welcome to business class. In previous video I discussed about changing role of public sector. Today I want to explain the new content, that is global enterprises. ಈ ಮುಂಚಿನ ವಿಡಿಯೋದಲ್ಲಿ ಸಾರ್ವಜನಿಕ ರಂಗದ ಬದಲಾಗುತ್ತಿರುವ ಪಾತ್ರದ ಕುರಿತು ಸಂಪೂರ್ಣವಾಗಿ ನಾವು ನೋಡಿದ್ದೀವಿ. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಯಾವುದು ಅಂತಂದ್ರೆ ಜಾಗತಿಕ ಉದ್ಯಮಗಳು ಅಥವಾ ಬಹುರಾಷ್ಟ್ರೀಯ ನಿಗಮಗಳು, ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ ಮಲ್ಟಿನ್ಯಾಷನಲ್ ಕಂಪನೀಸ್. Yes, it is very simple. It has the one statement or quotation: act locally and think globally. Act locally and think globally. ಸೊ ಸ್ಥಾನಿಕವಾಗಿ ನೀನು ಇದ್ದು ಜಾಗತಿಕವಾಗಿ ವಿಚಾರ ಮಾಡುವುದೇ ಒಂದು ಯಾವುದಕ್ಕೆ ಸಂಬಂಧಿಸಿದಂತೆ ಅಂದರೆ ಜಾಗತಿಕ ಉದ್ದಿಮೆಗಳಿಗೆ ಸಂಬಂಧಿಸಿದಂತೆ. ಆ್ಯಕ್ಟ್ ಲೋಕಲಿ ಆ್ಯಂಡ್ ಥಿಂಕ್ ಗ್ಲೋಬಲಿ ಅನ್ನುವಂತಹದ್ದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ಯು ನೋ ಸಮ್ ಆಫ್ ದ ಕಂಪನೀಸ್ ಲೈಕ್ ಸೋನಿ, ಸ್ಯಾಮ್ಸಂಗ್, ಫಿಲಿಪ್ಸ್, Facebook, Bosch, Yahoo, so Microsoft company, so many companies like LG, HP, so etc. ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ ಯಾವ್ಯಾವ ಕಂಪನಿಗಳನ್ನ ಉದಾಹರಣೆ ಕೊಟ್ಟಿದ್ದೀನಿ ಅಂತ ಹೇಳಿ. ಇನ್ನು ವಾಟ್ಸಪ್ ಅನ್ನುವಂತಹದ್ದು ಸಹಿತವಾಗಿ ಇದಕ್ಕೆ ಸಂಬಂಧಪಟ್ಟಿದೆ, ಮತ್ತು ಡೆಲ್ ಅನ್ನುವಂತಹ ಕಂಪನಿನೂ ಬರಬಹುದು, ಅಥವಾ ಗೂಗಲ್ ಅನ್ನುವಂತಹ ಕಂಪನಿ ಸಹಿತವಾಗಿ ಬರಬಹುದು, ಸ್ಯಾಮ್ಸಂಗ್ ಅನ್ನುವಂತಹದ್ದಾದರೂ ಆಗಿರುವಂತಹದ್ದು. ಸೊ ಈ ರೀತಿಯಾದ ಅನೇಕ ಕಂಪನಿಗಳು, ಅಮೆಜಾನ್ ಅನ್ನುವಂತಹದ್ದಾದರೂ ಆಗಿರುವಂತಹದ್ದು. ಸೊ ಈ ರೀತಿ ಕಂಪನಿಗಳು ಏನಾಗ್ತಾ ಇದ್ದಾವೆ ಅಂತಂದರೆ, ಸೊ ಆ್ಯಕ್ಟ್ ಲೋಕಲಿ ಆ್ಯಂಡ್ ಥಿಂಕ್ ಗ್ಲೋಬಲಿ ಅಂದರೆ ಒಂದೇ ಒಂದು ದೇಶಕ್ಕೆ ಸೀಮಿತವಾಗಿರದೆ ಅನೇಕ ದೇಶಗಳಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾವೆ. ದೀಸ್ ಕಂಪನೀಸ್ ನಾಟ್ ಓನ್ಲಿ ಆಪರೇಟೆಡ್ ಇನ್ ಹೋಮ್ ಕಂಟ್ರಿ ಬಟ್ ಆಲ್ಸೋ ಆಪರೇಟಿಂಗ್ ಇನ್ ಸೊ ಬೌಂಡ್ರಿ ಆಫ್ ದ ಕಂಟ್ರೀಸ್ ಆರ್ ವೇರಿಯಸ್ ಕಂಟ್ರೀಸ್. ತಮ್ಮ ದೇಶಕ್ಕೆ ಸೀಮಿತವಾಗಿರದೆ ಬೇರೆ ಬೇರೆ ಕಂಟ್ರಿಗಳಲ್ಲೂ ಬೇರೆ ಬೇರೆ ದೇಶಗಳಲ್ಲೂ ಸಹಿತವಾಗಿ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಸೊ ಎಕ್ಸಾಂಪಲ್ ಅಂತಂದರೆ ಕೋಕೋ-ಕೋಲಾ ಅನ್ನುವಂತಹದ್ದು. ಎಸ್, ಏನು ಕೋಕೋ-ಕೋಲಾ ಕಂಪನಿ ಈಸ್ ರಿಜಿಸ್ಟರ್ಡ್ ಇನ್ ದ USA ಬಟ್ ಇಟ್ ಈಸ್ ಆಪರೇಟೆಡ್ ಇನ್ ಅಕ್ರಾಸ್ ದ ವರ್ಲ್ಡ್. ಈ ಒಂದು ಕೋಕೋ-ಕೋಲಾ ಅನ್ನುವಂತಹ ಕಂಪನಿ ಏನಿದೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅನ್ನುವಂತಹದ್ರಲ್ಲಿ ಸ್ಥಾಪನೆಯಾಗಿರ್ಬೋದು ಅಥವಾ ನೋಂದಣಿಯಾಗಿರ್ಬೋದು. ಆದರೆ ಇದರ ಒಂದು ಚಟುವಟಿಕೆ ಎನ್ನುವಂತಹದ್ದೇನಿದೆ, ಸೊ ಇದು ಒಂದು ಜಗತ್ತಿನ ಎಲ್ಲ ಕಡೆಯಲ್ಲೂ ಸಹಿತವಾಗಿ ನಡೀತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ ಮಲ್ಟಿನ್ಯಾಷನಲ್ ಕಂಪನೀಸ್. ಎಸ್, ಸಿಂಪಲ್. ದ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ ಮಲ್ಟಿನ್ಯಾಷನಲ್ ಕಂಪನಿ is a company whose business operations extend beyond the country in which it has been incorporated. Once again I repeat that meaning. It is a company whose business operations extend beyond the country in which it has been incorporated. ಯಾವ ಒಂದು ವ್ಯವಹಾರದ ಚಟುವಟಿಕೆಗಳು ಒಂದು ದೇಶದ ಎಲ್ಲೆಯನ್ನು ಮೀರಿ ನೋಂದಾಯಿಸಲ್ಪಟ್ಟ ವ್ಯವಹಾರವನ್ನು ನಡೆಸ್ತಾ ಇರ್ತವೆಯೋ ಅಂತಹ ಒಂದು ವ್ಯವಹಾರ ಸಂಸ್ಥೆ ಅಥವಾ ಒಂದು ಕಂಪನಿಗಳಿಗೆ ನಾವು ಜಾಗತಿಕ ಕಂಪನಿಗಳೆಂದು ಕರೀಬಹುದು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ಅಂತಾನು ಕರೀಬಹುದು. ಎಸ್, ಗ್ಲೋಬಲ್ ಎಂಟರ್ಪ್ರೈಸಸ್ ಹ್ಯಾವ್ ದೇರ್ ಹೆಡ್ ಆಫೀಸ್ ಇನ್ ಒನ್ ಕಂಟ್ರಿ ಬಟ್ ದೇ ಕ್ಯಾರಿ ಆನ್ ಬಿಸ್ನೆಸ್ ಆಪರೇಷನ್ಸ್ ಇನ್ ಅದರ್ ಕಂಟ್ರೀಸ್. ಸೊ ಆಲ್ರೆಡಿ ಯು ನೋ, ಸೊ ಏನಂತ ಅಂದರೆ ದ ಗ್ಲೋಬಲ್ ಎಂಟರ್ಪ್ರೈಸಸ್ ಜಾಗತಿಕ ಉದ್ಯಮಿಗಳು ತಮ್ಮ ಹೆಡ್ ಆಫೀಸ್ ಕೇಂದ್ರ ಕಚೇರಿಯನ್ನು, ಹೆಡ್ ಆಫೀಸ್ ಲೈಕ್ ವಾಟ್, ಕೇಂದ್ರ ಕಚೇರಿಯನ್ನು ಒಂದು ದೇಶದಲ್ಲಿ ಹೊಂದಿದ್ದು, ಸೊ ಉಳಿದಂತಹ ಕಾರ್ಯಗಳನ್ನು ಸೊ ಬೇರೆ ಬೇರೆ ಕಂಟ್ರಿಯೊಳಗೆ ಆಪರೇಷನ್ಸ್ ಇನ್ ದ ಅದರ್
ಕಂಟ್ರೀಸ್, ಬೇರೆ ಬೇರೆ ದೇಶದೊಳಗೆ ಏನು ಮಾಡ್ತಾ ಇರ್ತವೆ, ನಡೆಸ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಅಂತ ನಾವು ನೋಡ್ತಾ ಹೋದ್ರೆ ಟಾಟಾ ಕಂಪನಿ ಎಲ್ಲಿದೆ? ಟಾಟಾ ಕಂಪನಿ ಇಂಡಿಯಾದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಎಸ್, ಈ ಇಂಡಿಯಾದಲ್ಲಿ ಏನಿರುವಂತಹದ್ದು ಹೆಡ್ ಆಫೀಸ್ ಇದೆ. ಅದೇ ರೀತಿಯಾಗಿ ಇದರ ಬ್ರಾಂಚಸ್ ಎಲ್ಲೆಲ್ಲಿರಬಹುದು ಅಂದರೆ ಅಮೇರಿಕಾದಲ್ಲಿರಬಹುದು, ಅಥವಾ ಜಪಾನ್ ಒಳಗಿರಬಹುದು, ರಷ್ಯಾದೊಳಗೆ ಇರುವಂತಹದ್ದು, ಭೂತಾನ್ ಒಳಗೆ ಇರುವಂತಹದ್ದು, ನೇಪಾಳಲ್ಲಿ ಇರುವಂತಹದ್ದು. ಸೋ ಮೆನಿ ಕಂಟ್ರೀಸ್. ಇಷ್ಟ ಅಲ್ಲದೆ ಬೇರೆ 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 ದೇಶದಲ್ಲೂ ಸಹಿತವಾಗಿ ಇದರ ಒಂದು ಚಟುವಟಿಕೆಗಳು ಏನಾಗ್ತಾ ಇರುವಂತಹದ್ದು, ನಡೀತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದು ಏನಾಗ್ತದೆ ಅಂದರೆ ಒಂದು ದೇಶದೊಳಗೆ ಹೆಡ್ ಆಫೀಸನ್ನು ಹೊಂದಿರ್ತದೆ, ಮತ್ತೊಂದು ಬೇರೆ ಬೇರೆ ದೇಶದೊಳಗೆ ಚಟುವಟಿಕೆಯನ್ನು ಮಾಡ್ತಾ ಇರ್ತದೆ. ಹಾಗಾಗಿ ಇದನ್ನು ನಾವೇನಂತ ಕರಿತಾ ಇದ್ದೀವಿ? ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತಾ ಇರುವಂತಹದ್ದು. ಎಸ್, ದ ನೆಕ್ಸ್ಟ್ ಕಂಟೆಂಟ್, they extend their industrial and marketing operations through network of branches. It is main point in several countries. It is main thing. What? They extend their industrial and marketing operations through network of branches. As already I said. So what? The head office, one country have the head office, and this company's branches works in other countries. ಸೊ ಈ ಕಂಪನಿಗಳಿಗೆ ಏನಾಗಿರ್ತವೆ ಅಂದರೆ ಒಂದು ಕೈಗಾರಿಕೆ ಚಟುವಟಿಕೆಯಾದರೂ ಆಗಿರ್ಬೋದು, ಮಾರಾಟ ಪ್ರಕ್ರಿಯೆ ಚಟುವಟಿಕೆಗಳನ್ನಾದರೂ ಆಗಿರ್ಬೋದು, ಒಂದು ಯಾವುದೋ ಶಾಖೆಗಳ ಮುಖಾಂತರವಾಗಿ ಏನು ಮಾಡ್ತಾ ಇರ್ತವೆ ಅಂದರೆ ನಡ್ಸ್ಕೊಂಡು ಹೋಗ್ತಾ ಇರ್ತವೆ. ಇದು ಒಂದು ದೇಶಕ್ಕೆ ಅಲ್ಲದೆ ಬೇರೆ ಬೇರೆ ದೇಶದಲ್ಲೂ ನಡೀತಾ ಇರ್ತವೆ. ಹಾಗಾಗಿ ಇದು ನಾವೇನಂತ ಕರಿತಾ ಇದ್ವಿ? ಮೆಜಾರಿಟಿ ಓನ್ಡ್ ಫಾರಿನ್ ಅಫಿಲಿಯೇಟ್ಸ್ ಅಂತ ಹೇಳಿ ಕರಿತಾ ಇರುವಂತಹದ್ದು. ಕನ್ನಡದಲ್ಲಿ ಏನಂತ ಕರಿತಾ ಇದ್ದೀವಿ ಅಂದರೆ ವಿದೇಶಿ ಬೃಹತ್ ಒಡೆತನದ ಅಂಗಸಂಸ್ಥೆಗಳು. ವಿದೇಶಿ ಬೃಹತ್ ಒಡೆತನದ ಅಂಗ ಸಂಸ್ಥೆಗಳು ಅಂತೇನೆ ಕರಿತಾ ಇದ್ದೀವಿ. ಎಸ್, ಇದರ ಮತ್ತೊಂದು ಫೀಚರ್ಸ್ ಅಥವಾ ಏನು ಕರಿತಾ ಇದ್ದೀವಿ ನೋಡೋದಾದ್ರೆ, ದ ಗ್ಲೋಬಲ್ ಎಂಟರ್ಪ್ರೈಸಸ್ ಡು ನಾಟ್ ಏಮ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ಸ್ ಫ್ರಮ್ one or two products. Yes, simple. What? The global enterprises do not aim to maximize profits from one or two products. Rather, they operate in several areas and produce multiple products. Remember that thing. What? Yes, it produces the several products and it serves these several areas. ಅಂದರೆ ಇದು ಕೇವಲ ಲಾಭವನ್ನು ಮಾಡುವುದಂತಹದ್ದಲ್ಲ. ಯಾವುದರಿಂದ ಲಾಭವನ್ನು? ಒಂದು ಪ್ರಾಡಕ್ಟು ಅಥವಾ ಎರಡು ಪ್ರಾಡಕ್ಟಿಂದ ಲಾಭ ಗಳಿಸುವಂತಹ ಉದ್ದೇಶವನ್ನು ಹೊಂದಿರುವುದಿಲ್ಲ. ಆದರೆ ಇದು ಅನೇಕ ಉತ್ಪಾದಕಗಳನ್ನು ಅಥವಾ ಅನೇಕ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಸರ್ವಿಸನ್ನು ನೀಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಬಿಕಾಸ್ ಓನ್ಲಿ they have the huge capital, large number of products, advanced technology, marketing strategies and network of operations all over the world. Yes, ಯಾಕೆ ಅಂತ ಅಂದರೆ ಹ್ಯೂಜ್ ಕ್ಯಾಪಿಟಲ್, ಬೃಹತ್ ಪ್ರಮಾಣದ ಬಂಡವಾಳವನ್ನು ಹೊಂದಿರ್ತಾರೆ. ಲಾರ್ಜ್ ನಂಬರ್ ಆಫ್ ಪ್ರಾಡಕ್ಟ್, ಬೃಹತ್ ಪ್ರಮಾಣದ ವಸ್ತುಗಳನ್ನು ಉತ್ಪಾದನೆಯನ್ನು ಹೊಂದಿರುವಂತಹದ್ದು. ಅಡ್ವಾನ್ಸ್ಡ್ ಟೆಕ್ನಾಲಜಿ, ಉತ್ಕೃಷ್ಟವಾದ ಮತ್ತು ಉನ್ನತವಾದ ತಂತ್ರಜ್ಞಾನವನ್ನು ಹೊಂದಿರುವಂತಹದ್ದು. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಮಾರಾಟ ಪ್ರಕ್ರಿಯೆಯ ತಂತ್ರಗಳನ್ನು ಒಳಗೊಂಡಿರುತ್ತವೆ. ಅದು ಅಲ್ಲದೆ ನೆಟ್ವರ್ಕ್ ಆಫ್ ಆಪರೇಷನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಕಾರ್ಯಾಚರಣೆಯಲ್ಲಿ ವಿವಿಧ ಶಾಖೆಗಳನ್ನು ಮತ್ತು ಜಾಲಬಂಧವನ್ನು ಹೊಂದಿರುವಂತಹದ್ದು. ಹಾಗಾಗಿ ಈ ಒಂದು ಕಂಪನಿಗಳು ಏನಾಗ್ತಾ ಇದ್ದಾವೆ, ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಲೆಟ್ ಅಸ್ ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್.
ಕಂಪನೀಸ್. ಎಸ್, ಈ ಒಂದು ಇಮೇಜ್ ನೋಡಿದ್ರೆ ಗೊತ್ತಾಗ್ತದೆ. ವಾಟ್ ದ ಕ್ಯಾಪಿಟಲ್, ವಾಟ್ ಕ್ಯಾಪಿಟಲ್, ಬಂಡವಾಳ. ಏನಿದು ಬಂಡವಾಳ ಅನ್ನುವಂತಹದ್ದು? ನಾವು ಏನಾದರೂ ಯಾವ ಫರ್ಮನ್ನು, ಪಾರ್ಟ್ನರ್ಶಿಪ್ ಫರ್ಮು ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ಪು ಅಥವಾ ಕೋಆಪರೇಟಿವ್ ಸೊಸೈಟಿನೋ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ಸು ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ, ಈ ರೀತಿಯಾದಂತಹ ಕಂಪನಿಗಳನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತಂದರೆ, ಸೊ ಏನಂತ ಅರ್ಥ? ಇಟ್ ಹ್ಯಾಸ್ ದ ಆರ್ ದೋಸ್ ಕಂಪನೀಸ್ ಆರ್ ಫರ್ಮ್ಸ್ ನೀಡೆಡ್ ಟು ಸ್ಮಾಲ್ ಸೈಜ್ ಆಫ್ capital. But here the global enterprises are required and generated huge size of the capital for their operations. ಈ ರೀತಿಯಾದಂತಹ ವಿವಿಧ ಒಂದು ಉದ್ದೇಶವನ್ನು ಹೊಂದಿರುವಂತಹ ಜಾಗತಿಕ ಉದ್ಯಮಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ಅತ್ಯಂತ ಹೆಚ್ಚಿನ ಬಂಡವಾಳವನ್ನು, ಅಧಿಕ ಪ್ರಮಾಣದ ಬಂಡವಾಳದ ಅಥವಾ ಸಂಪನ್ಮೂಲಗಳನ್ನು ಹೊಂದಿರುವಂತಹದ್ದು ಮತ್ತು ಅದನ್ನು ಏನು ಮಾಡ್ತಾರೆ, ಸೃಷ್ಟಿ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಲೆಟ್ ಅಸ್ ಸಿ ವಾಟ್ ಈಸ್ ದೇರ್. ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್. ದ ಫಸ್ಟ್ ಫೀಚರ್ ಈಸ್ ವಾಟ್? ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್, ಅಧಿಕ ಬಂಡವಾಳದ ಸಂಪನ್ಮೂಲಗಳು. By possessing huge capital resources and the ability to raise funds from different sources. ಅನೇಕ ಮೂಲಗಳಿಂದ ಹಣಕಾಸಿನ ಒಂದು ಏನಂತೀವಿ ನಿಧಿಯನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಸಹಾಯಕವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಯಾವ್ಯಾವಿದಾವೆ? ದೇ ಮೇ ರೈಸ್ ಫಂಡ್ಸ್ ಥ್ರೂ ಇಶ್ಯೂ of equity shares. Issue of what? Equity shares, debentures or bonds to the public, or can borrow from financial institutions and international banks. ಇವರು ಹಣವನ್ನು ಹೇಗೆ ಪಡ್ಕೊಳ್ತಾರೆ ಅಥವಾ ಹಣವನ್ನು ಹೇಗೆ ಸೃಷ್ಟಿ ಮಾಡ್ತಾರೆ ಅಂತ ನೋಡಿದ್ರೆ, ಇಲ್ಲಿ ನಾವು ಕೊಟ್ಟಿದ್ದೀವಿ ಇಕ್ವಿಟಿ ಶೇರ್ಸ್ ಅಂದರೆ ಯಾವುದು? ಸಾಮಾನ್ಯ ಷೇರುಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಅಥವಾ ಸಾಲಪತ್ರಗಳನ್ನು ಅಥವಾ ಬಾಂಡ್ಗಳನ್ನು ಜನಸಾಮಾನ್ಯರಿಗೆ ನೀಡುವುದರ ಮೂಲಕ, ಅದು ಅಲ್ಲದೆ ಬೃಹತ್ ಪ್ರಮಾಣದ ಬ್ಯಾಂಕ್ಗಳು ಅಥವಾ ಹಣಕಾಸಿನ ಸಂಸ್ಥೆಗಳಿಂದ ಎರವಲು ಅಂದರೆ ಸಾಲವನ್ನು ಪಡೆಯುವುದರ ಮೂಲಕ, ಅಥವಾ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಅಂತೇಳಿ ಕರಿತಾ ಇದ್ದೀವಿ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಸಾಲವನ್ನು ಪಡೆಯುವುದರ ಮೂಲಕವೂ ಸಹಿತವಾಗಿ ಇವರು ಏನು ಮಾಡ್ತಾರೆ, ಕ್ಯಾಪಿಟಲನ್ನು ಹೊಂದುವಂತಹದ್ದು, ಬಂಡವಾಳವನ್ನು ಹೊಂದುವಂತಹದ್ದು. ಏಕೆ ಅಂತ ಕೊಟ್ಟಿದ್ದಾರೆ. ಡ್ಯೂ ಟು ದೇರ್ ಕ್ರೆಡಿಟಬಿಲಿಟಿ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್, ಇನ್ವೆಸ್ಟರ್ಸ್ ಆ್ಯಂಡ್ ಬ್ಯಾಂಕ್ಸ್ ಆಫ್ ದ ಹೋಸ್ಟ್ ಕಂಟ್ರಿ ಆಲ್ಸೋ ವಾಂಟ್ ಟು ಇನ್ವೆಸ್ಟ್ ಇನ್ ದೆಮ್ ಬಿಕಾಸ್ ಆಫ್ ದೇರ್ ಫೈನಾನ್ಷಿಯಲ್ ಸ್ಟ್ರೆಂತ್. They are able to survive under all circumstances. Yes, it is main important content. What? Their survival under all circumstances. ಇವರು ಎಂತಹ ಪರಿಸ್ಥಿತಿಯಲ್ಲೂ ಸಹಿತವಾಗಿ ಏನು ಮಾಡ್ತಾರೆ, ಅಸ್ತಿತ್ವದಲ್ಲಿ ಹೊಂತಾರೆ. ಯಾಕಂದರೆ ಅವ್ರ ಹತ್ರ ಫೈನಾನ್ಷಿಯಲ್ ಸ್ಟ್ರೆಂತ್ ಇದೆ, ಹಣಕಾಸಿನ ಸಾಮರ್ಥ್ಯವನ್ನು ಹೊಂದಿರುವುದು. ಆ ಒಂದು ಸಾಮರ್ಥ್ಯವನ್ನು ಹೊಂದಿರುವ ಕಾರಣಕ್ಕಾಗಿಯೇ, ಯಾವ ಕಾರಣಕ್ಕಾಗಿ? ಕ್ರೆಡಿಟಬಿಲಿಟಿ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಬಂಡವಾಳವನ್ನು ಸೃಷ್ಟಿಸುವಂತಹದ್ದು ಅಲ್ಲದೆ ಅವು ಏನು ಮಾಡುವಂತಹದ್ದು ಅಂತ ಅಂದರೆ, ಒಂದು ಬಂಡವಾಳ ಮಾರುಕಟ್ಟೆಯಲ್ಲಿ ಉತ್ತಮವಾದ ಹೆಸರನ್ನು ಹೊಂದಿರುವಂತಹದ್ದು. ಉತ್ತಮವಾದ ಹೆಸರನ್ನು ಯಾರು ಹೊಂದಿರ್ತಾರೆ, ಅವರಿಗೆ ಸಾಲವನ್ನು ಕೊಡಲಿಕ್ಕೆ ಯಾರು ಮುಂದಾಗ್ತಾರೆ ಅಂತಂದರೆ, ಅಲ್ಲಿ ಬ್ಯಾಂಕ್ಸ್ ಆದರೂ ಆಗಿರ್ಬೋದು, ಹೋಸ್ಟ್ ಕಂಟ್ರಿ ಅಂತ ಹೇಳಿ ಕರಿತಾ ಇದ್ದೀವಿ. ಬಂಡವಾಳವನ್ನು ನೀಡಲಿಕ್ಕೆ, ಹಣಕಾಸನ್ನು ಪೂರೈಸಲಿಕ್ಕೆ ಎಲ್ಲರೂ ಸಹಿತವಾಗಿ ಬರುವಂತಹದ್ದು ಅತಿಥಿ ರಾಷ್ಟ್ರ. ಹೋಸ್ಟ್ ಕಂಟ್ರಿ ಅತಿಥಿ
ರಾಷ್ಟ್ರ ಅನ್ನುವಂತಹದ್ದು ನಾವೇನು ಕರಿತಾ ಇದ್ವಿ ಅವರೆಲ್ಲರೂ ಸಹಾಯವನ್ನು ಮಾಡ್ತಾ ಇರುವಂತಹದ್ದು ನಾವು ಕಾಣಬಹುದು. ಹಾಗಾಗಿ ಇಟ್ ಹ್ಯಾಸ್ ದ ವಾಟ್ huge capital. Which one? The global enterprises have the huge capital because of international bank, international financial institutions support to them, and they raise the funds so by the issue of the equity shares or debentures or bonds to the public. Yes, the next content, foreign collaboration. Foreign collaboration, ವಿದೇಶಿ ಸಹಭಾಗಿತ್ವ. ಫಾರಿನ್ ಕೊಲಾಬರೇಷನ್, ವಿದೇಶಿ ಸಹಭಾಗಿತ್ವ. ಎಸ್, what is a foreign collaboration? It is most important content. Two or more foreign companies or foreign countries so join together for achieving the business goal or so specific goal with the use of so technology, with the use of marketing strategy, with the use of so high production of goods. Like commonly the global enterprises usually collaborate with Indian companies like public or private, either public or private, for production of goods, use of brand names or sale of technology. The sale of ಟೆಕ್ನಾಲಜಿ. ಸೊ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಂಪನಿಗಳು, ಯಾವುದು 2 ಅಥವಾ 3 ವಿದೇಶಿ ಕಂಪನಿಗಳು ಒಂದು ಸ್ವದೇಶ ಕಂಪನಿಯೊಂದಿಗೆ ಏನು ಮಾಡುವಂತಹದ್ದು, ಸಹಭಾಗಿತ್ವವನ್ನು ಹೊಂದುವುದರ ಮುಖೇನ ಸೊ ಅಲ್ಲಿ ಉತ್ಪಾದನೆಯನ್ನು ಮಾಡುವುದು ಅಥವಾ ಸುನಾಮವನ್ನು ಬಳಸ್ಕೊಳ್ಳುವಂತಹದ್ದು, ಆಮೇಲೆ ತಂತ್ರಜ್ಞಾನವನ್ನು ಮಾರಾಟ ಮಾಡುವಂತಹದ್ದು, ಈ ರೀತಿಯಾಗಿ ಒಪ್ಪಂದವನ್ನು ಮಾಡ್ಕೊಳ್ತೇವೆ. ಯಾವುದರ ಮೂಲಕ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಭಾರತದಲ್ಲಿ ಇರುವಂತಹ ಖಾಸಗಿ ಆದರೂ ಸಾರ್ವಜನಿಕ ನಿಗಮಗಳೊಂದಿಗೆ ಸಂಯೋಗ ಮಾಡಿಕೊಂಡು. ಸೊ ಇದ್ರ ಮೇಲೆ ಏನಾಗ್ತದೆ ಅಂತಂದರೆ ಬೆಲೆ ನಿಗದಿಪಡಿಸ್ತವೆ. ಯಾವುದಕ್ಕೆ ಬೆಲೆ ನಿಗದಿಪಡಿಸ್ತವೆ ಅಂತಂದರೆ ದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಏನು ಲಾಭ, ತಂತ್ರಾಂಶ ಅನ್ನುವಂಥದ್ದು ತಾಂತ್ರಿಕತೆ ವರ್ಗಾವಣೆಯನ್ನು ಆಗ್ತಾ ಇರ್ತದೆ, ಅದಕ್ಕೆ ಏನು ಮಾಡುವಂಥದ್ದು, ಬೆಲೆಯನ್ನು ನಿಗದಿಪಡಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಇದು ಅದಕ್ಕಾಗಿ ನಾವು ಏನಂತ ಕರಿತೀವಿ, ಫಾರಿನ್ ಕೊಲಾಬರೇಷನ್. ಇದರಿಂದ ಏನು ಯೂಸ್ ಆಗ್ತದೆ ನಮಗೆ ಅನ್ನುವಂಥದ್ದು ನಾವಿಲ್ಲಿ ನೋಡೋದಾದರೆ, ಎಸ್, ದ ಗ್ಲೋಬಲ್ ಎಂಟರ್ಪ್ರೈಸಸ್ ಯೂಸಲಿ ಕೊಲಾಬರೇಟ್ ವಿತ್ ದ ಇಂಡಿಯನ್ ಕಂಪನೀಸ್ ಸೊ ಫಾರ್ ಪ್ರೊಡಕ್ಷನ್ ಆಫ್ ಗೂಡ್ಸ್, ಯೂಸ್ ಆಫ್ ಬ್ರ್ಯಾಂಡ್ ನೇಮ್ಸ್ or sale of technology. They have to comply with various restrictive clauses for agreements relating to transfer of technology, pricing, dividend payments and etc. ನಾನು ಹೇಳಿದೆ, ಏನಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜಾಗತಿಕ ಉದ್ಯಮಿಗಳು ಸೇರ್ಕೊಂಡು ಒಪ್ಪಂದವನ್ನು ಮಾಡ್ತವೆ. ಸೊ ಏನನ್ನ ಒಪ್ಪಂದ ಮಾಡ್ಕೊಳ್ತವೆ ಅಂತಂದರೆ, ಯಾವುದರ ಮುಖಾಂತರ ಒಪ್ಪಂದ ಮಾಡ್ಕೊಳ್ತವೆ ಅಂತಂದರೆ, ಸೊ ಅದು ಕಠಿಣವಾದ ಯಾವುದು ವಾಟ್ ಸೊ ವೇರಿಯಸ್ ರಿಸ್ಟ್ರಿಕ್ಟಿವ್ ಕ್ಲಾಸಸ್ ಆ್ಯಂಡ್ ಅಗ್ರಿಮೆಂಟ್ಸ್. ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ತಂತ್ರಾಂಶಗಳಲ್ಲಿನ ಅಥವಾ ತಾಂತ್ರಿಕತೆಯಲ್ಲಿನ ಬದಲಾವಣೆಗೆ ಸಂಬಂಧಿಸಿದಂತೆ, ಪ್ರೈಸಿಂಗ್, ಬೆಲೆ ನಿಗದಿಸುವಿಕೆಯಲ್ಲಿ ಆದರೂ ಆಗಿರುವಂಥದ್ದು. ಯಾವುದಕ್ಕೆ ಬೆಲೆ ನಿಗದಿಸುವಿಕೆ ಅಂತಂದರೆ ಒಂದು ವಸ್ತುಗಳ ಬೆಲೆಯಲ್ಲಿ ನಿಗದಿಸುವಿಕೆಗೆ ಸಂಬಂಧಿಸಿದಂತೆ ಆದರೂ ಆಗಿರಬಹುದು. ಡಿವಿಡೆಂಡ್ ಪೇಮೆಂಟ್ಸ್ ಅಂತೇಳಿ ಕರಿತೀವಿ, ಲಾಭಾಂಶದಲ್ಲಿನ ವಿತರಣೆ ಅಥವಾ ಲಾಭಾಂಶದಲ್ಲಿ ಪಾವತಿ. ಸೊ ಈ ಅಂಶಗಳಿಗೆ ಸಂಬಂಧಿಸಿದಂತೆ ಒಪ್ಪಂದ ಆಗಬೇಕಾಗಿದೆ. ಯಾವ ಒಪ್ಪಂದ ಅಂತ ಬಂದರೆ, ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಕಂಪನಿ ಮತ್ತು ಭಾರತೀಯ ಒಂದು ಕೊಲಾಬರೇಷನ್, ಭಾರತೀಯ ಒಂದು ಕಂಪನಿ ಜೊತೆ ಏನಾದರೂ ಕೊಲಾಬರೇಷನ್ ಆಗ್ತಾ ಇದೆ ಅಂದರೆ, ಸೊ ಡಿವಿಡೆಂಡ್ ಎಷ್ಟನ್ನು ಕೊಡಬೇಕು, ಡಿವಿಡೆಂಡ್ ಪೇಮೆಂಟ್ ಎಷ್ಟು ಮಾಡಬೇಕು, ಏನು ಪ್ರೈಸನ್ನು ಡಿಟರ್ಮೈನ್ ಮಾಡಬೇಕು, ಅವರಲ್ಲಿ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿ ಎಷ್ಟು ವರ್ಷಗಳ ಕಾಲ ನಾವು ಬಳಸ್ಕೊಳ್ಬಹುದು ಅನ್ನುವಂತಹದ್ದನ್ನು ಯಾವುದ್ರ ಮೂಲಕ, ಅಗ್ರಿಮೆಂಟ್ ಮೂಲಕ, ಒಂದು ಒಪ್ಪಂದದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ದ ಬಿಗ್ ಇಂಡಸ್ಟ್ರಿಯಲ್ houses collaborate with MNCs in order to diversify and expand in terms of patents, resources, foreign exchange, etc. ಸೊ ಏನಂತ ಹೇಳ್ತಾ ಇದ್ದೀನಿ, ಸೊ ಯಾವ್ಯಾವ ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ,
ಅಥವಾ ಬೃಹತ್ ಪ್ರಮಾಣದ ಕೈಗಾರಿಕೆಗಳಿದ್ದಾವೆ. ದೇ ವಾಂಟ್ ಟು ಕೊಲಾಬರೇಟ್ ವಿತ್ MNCs ಅಂದರೆ ಬೃಹತ್ ಬಹು ಉದ್ದೇಶವನ್ನು ಹೊಂದಿದ ಅಥವಾ ಜಾಗತಿಕ ಉದ್ಯಮಿಗಳೊಂದಿಗೆ ಸಂಯೋಗವನ್ನು ಪಡಿಸಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಆದೇಶವನ್ನು ನೀಡುವುದು ಅಥವಾ ಬಯಸುವಂತಹದ್ದು. ಯಾಕಂತಂದರೆ ಅವರು ವಿವಿಧ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗುವುದಾದ್ರಾಗಿರ್ಬೋದು, ಟು ಆರ್ಡರ್ ಟು ಡೈವರ್ಸಿಫೈ ವಿವಿಧ ಉತ್ಪಾದನೆಗಳಲ್ಲಿ ತೊಡ್ಕೊಳ್ಳುವುದಾದ್ರಾಗಿರ್ಬೋದು, ಆರ್ ಎಕ್ಸ್ಪ್ಯಾಂಡ್ ಇನ್ ಟರ್ಮ್ಸ್ ಆಫ್ ವಾಟ್ ಪೇಟೆಂಟ್ಸ್. ಪೇಟೆಂಟ್ಸ್ ಅಂದರೆ ಅಂದರೆ ಹಕ್ಕುಸ್ವಾಮಿಗಳಲ್ಲಾದರೂ ಆಗಿರುವಂತಹದ್ದಾದರೂ ಆಗಿರ್ಬೋದು, ಅಥವಾ ಏನೋ ರಿಸೋರ್ಸನ್ನು ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋದ್ರಲ್ಲಾದರೂ ಆಗಿರುವಂತಹದ್ದು. ವಿದೇಶಿ ವಿನಿಮಯ ಅನ್ನುವಂತಹದ್ದೇನಿದೆ, ಆ ವಿದೇಶಿ ವಿನಿಮಯದ ಲಾಭವನ್ನು ಪಡೆಯಲಿಕ್ಕಾಗಿ ಈ ಒಂದು ರೀತಿಯಾದಂತಹ ಸಹಭಾಗಿತ್ವವನ್ನು ನಾವು ಮಾಡುವಂತಹದ್ದು ಕಾಣ್ತಾ ಇದ್ದೀವಿ. ಹವರ್ these foreign collaboration have given rise to growth of monopolies and centralization of power in the few hands. ಇದು ಏನಾಗ್ತದೆ ಅಂತಂದರೆ ಏಕಸ್ವಾಮ್ಯವನ್ನು ತಪ್ಪಿಸಿ ಏನಾಗ್ತದೆ ಮೊನೋಪಲಿಯನ್ನು ಕ್ರಿಯೇಟ್ ಮಾಡಿದಂತಾಗ್ತದೆ ಅನ್ನುವಂತಹದ್ದು ನಾವು ತಿಳ್ಕೊಳ್ಬೇಕಾದ್ರೆ. ಯಾಕೆ ಅಂತಂದರೆ ಇಲ್ಲಿ ಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಇನ್ ಓನ್ಲಿ ಫ್ಯೂ ಹ್ಯಾಂಡ್ಸ್. ಯಾವುದು ಅಧಿಕಾರ ಅನ್ನುವಂತಹದ್ದು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಇರ್ತದೆ ಹೊರತು ಅದು ಬೇರೆಯವರಲ್ಲಿ ಹತ್ರ ಇರುವುದಿಲ್ಲ. ಹಾಗಾಗಿ ಇದು ಯಾವುದಕ್ಕೆ ಕಾರಣ ಆಗ್ತದೆ ಅಂತಂದರೆ ಇಟ್ ರೈಸ್ ಟು ಗ್ರೋತ್ ಆಫ್ ಮೊನೋಪಲೀಸ್. ಏಕಸ್ವಾಮ್ಯ ಅಂದರೆ ಒಂದು ಮಾರುಕಟ್ಟೆಯೊಳಗೆ ಒಬ್ಬನೇ ಎದ್ದು ಉಳಿದಂತಹ ಎಲ್ಲ ವ್ಯಾಪಾರಿಗಳು ಏನಾಗಿರ್ತಾರೆ ಅಂತಂದರೆ ನಿಲ್ಲಾಗಿರುವಂತಹದ್ದು. ಈ ರೀತಿಯಾದಂತಹ ಸಿಸ್ಟಮ್ ಎಲ್ಲಿ ಡೆವಲಪ್ ಆಗ್ತದೆ ಅಂತಂದರೆ ಅದು ಡ್ಯೂ ಟು ದ ಓನ್ಲಿ ಫಾರಿನ್ ಕೊಲ್ಯಾಬರೇಷನ್ ಅಂತಾನೆ ಕರಿತಾ ಇದ್ದೀವಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ದ ರಿಮೈನಿಂಗ್ ಫೀಚರ್ಸ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.